ಜುಲೈ ತಿಂಗಳ 1ನೇ ತಾರೀಕಿನಿಂದಲೂ ಕೂಡ ಜಿಬಿಎ ವ್ಯಾಪ್ತಿಯಲ್ಲಿ 5 ಮಹಾನಗರ ಪಾಲಿಕೆಗಳಿಂದಲೂ ಕೂಡ ಪಾದಚಾರಿ ಮಾರ್ಗಗಳನ್ನ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಇನ್ನು ಪಾದಚಾರಿ ಮಾರ್ಗವನ್ನು ಒತ್ತುವರಿ ತೆರವು ಮಾಡಿದ ನಂತರ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ನಾನು ಈಗ ಸದ್ಯಕ್ಕೆ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿದ್ದೀನಿ. ಸದ್ಯಕ್ಕೆ ಮಲ್ಲೇಶ್ವರಂ ಅಂದ್ರೆ ಸಾಕು, ಸಂಪಿಗೆ ರಸ್ತೆ ಸಾಕಷ್ಟು ಪ್ರಸಿದ್ಧಿ, ವ್ಯಾಪಾರೀಕರಣದ ರಸ್ತೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗುತ್ತೆ. ಅದರಲ್ಲೂ ಕೂಡ ಸಂಪಿಗೆ ರಸ್ತೆ ಅಂದ್ರೆ ಸಾಕು, ಬಟ್ಟೆ ವ್ಯಾಪಾರ, ಜ್ಯುವೆಲರ್ಸ್ ಮತ್ತೆ ಅದೇ ರೀತಿ ಕೂಡ ವ್ಯಾನಿಟಿ ಬ್ಯಾಗು, ಮಹಿಳೆಯರಿಗೆ ಬೇಕಾದಂತ ಎಲ್ಲಾ ರೀತಿಯಂತ ವಸ್ತ್ರ ವಿನ್ಯಾಸಗಳು ಎಲ್ಲವೂ ಕೂಡ ಇಲ್ಲಿ ಅತಿ ಹೆಚ್ಚು ಫೇಮಸ್. ಮತ್ತೆ ಸಾಕಷ್ಟು ಇಲ್ಲಿ ಸ್ಲಿಪ್ಪರ್ಸ್ ಆಗಿರ್ಬೋದು, ಮೂಲಭೂತ ಸೌಕರ್ಯ ಏನೇನು ಬೇಕೋ ಎಲ್ಲವೂ ಕೂಡ ಸಿಗುವಂತದ್ದು. ಶಾಪಿಂಗ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಪ್ರತಿಯೊಂದು ರೀತಿಯಾದಂತ ಎಲ್ಲಾ ವ್ಯಾಪಾರ ವಹಿವಾಟು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಡೆಯುತ್ತೆ. ಮಲ್ಲೇಶ್ವರಂ ಏನ್ ಹೆಚ್ಚು ಕಡಿಮೆ ಸಂಪಿಗೆ ರಸ್ತೆ 2 ಕಿಲೋಮೀಟರ್ ವಿಸ್ತೀರ್ಣ ಇದೆ. ಅಲ್ಲಿ 1ನೇ ಕ್ರಾಸ್ ಇಂದ ಹಿಡಿದು ಏನ್ ಸಂಪಿಗೆ ರಸ್ತೆ 18ನೇ ಕ್ರಾಸ್ ವರೆಗೂ ಕೂಡ ಏನು ಒಂದೊಂದು ಹೆಜ್ಜೆ ಕೂಡ ಒಂದು ಬಟ್ಟೆ ವ್ಯಾಪಾರ ಆಗಿರ್ಬೋದು, ಬಟ್ಟೆ ಇನ್ನೊಂದು ಬುಟ್ಟಿಗಳಾಗಿರ್ಬೋದು, ಹಣ್ಣು ಹಂಪಲ, ತರಕಾರಿ ಮತ್ತೆ ಹೂಗಳು, ಈ ರೀತಿಯಾಗಿ ವಿವಿಧ ಬಗೆಯ ವ್ಯಾಪಾರಗಳು ಹೆಜ್ಜೆ ಕೂಡ ಇರ್ತಾ ಇತ್ತು. ಯಾರು ಸಾಮಾನ್ಯ ಜನರು ಯಾರು ಕೂಡ ನಡ್ಕೊಂಡು ಹೋಗೋದು ಕೂಡ ಆಗ್ತಾ ಇರಲ್ಲ, ಅಷ್ಟರ ಮಟ್ಟಿಗೆ ವ್ಯಾಪಾರ. ಅದರಲ್ಲೂ ಕೂಡ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ರು. ಮಲ್ಲೇಶ್ವರಂ ಅಂತಂದ್ರೆ ಸಾಕು, ಬಟ್ಟೆ ವ್ಯಾಪಾರಕ್ಕೆ ಸಾಕಷ್ಟು ಪ್ರಸಿದ್ಧಿ. ಆದ್ರೆ ಜಿಬಿಎ ಏನ್ ಕಳೆದ 3 ದಿನಗಳಿಂದ ಒತ್ತುವರಿ ಪಾದಚಾರಿ ವ್ಯಾಪಾರಗಳು ಏನು ಯಾರು ಒತ್ತುವರಿ ಒತ್ತುವರಿ ಮಾಡಿಕೊಂಡು ವ್ಯಾಪಾರವನ್ನು ಮಾಡ್ತಾರೋ ಅವೆಲ್ಲವನ್ನು ಕೂಡ ಖಾಲಿ ಮಾಡಿಸಿದರೆ ಈಗ ಸದ್ಯಕ್ಕೆ ಮಲ್ಲೇಶ್ವರಂನ ಏನ್ ಸಂಪಿಗೆ ರಸ್ತೆ ಸಂಪೂರ್ಣವಾಗಿ ಒಂದೇ ಒಂದು ಅಂಗಡಿ ಕೂಡ ಇಲ್ಲದೆ ಖಾಲಿ ಹೊಡಿತಿರುವಂತಹ ದೃಶ್ಯಗಳನ್ನ ಈಗ ನೀವು ನೋಡಬಹುದು. ಯಾಕೆ ಅಂತಂದ್ರೆ ಎಲ್ಲಿ ಬಂದು ಏನು ಅಂಗಡಿಯನ್ನ ಹತ್ಕೊಂಡು ಹೋಗ್ಬಿಡ್ತಾರೋ ಅನ್ನೋ ಭೀತಿ. ಮತ್ತೊಂದು ಕಡೆ ಸಂಪಿಗೆ ರಸ್ತೆಯಲ್ಲಿ ಯಾರು ಕೂಡ ಏನ್ ಬೆಳಗ್ಗೆ ಬಂದು ರಾತ್ರಿ ವ್ಯಾಪಾರವನ್ನ ಕ್ಲೋಸ್ ಮಾಡ್ಕೊಂಡು ಹೋಗುವಂತ ವ್ಯಾಪಾರಸ್ಥರೇ ಜಾಸ್ತಿ. ಯಾಕಂದ್ರೆ ಎಲ್ಲ ತಳ್ಳ ಗಾಡಿ ಇಲ್ಲ ಬೇರೆ ಇದರಲ್ಲೋ ಮೂಟೆ ಕಟ್ಕೊಂಡು ಬರ್ತಾರೆ, ಅವ್ರು ತಗೊಂಡೋಗಿರ್ತಾರೆ. ಈ ಕಾರಣದಿಂದಾಗಿ ಮತ್ತೆ ಒತ್ತುವರಿ ತೆರವೇನಾದ್ರೂ ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಕಂಡು ಬಂದ್ರೆ ಜಿಬಿಎಗೆ ಅವ್ರಿಗೆ ಭಾರಿ ಮೊತ್ತದ ದಂಡವನ್ನ ವಿಧಿಸ್ತೇವೆ ಅಂತ ಹೇಳ್ಬಿಟ್ಟು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ ಯಾರು ಒಂದೇ ಒಂದು ವ್ಯಾಪಾರಸ್ಥರು ಕೂಡ ಮಲ್ಲೇಶ್ವರಂ ಕಡೆ ಬರ್ತಿಲ್ಲ. ಈ ಕಾರಣದಿಂದಾಗಿ ಮುಖ್ಯ ರಸ್ತೆಗಳನ್ನ ಬಿಟ್ಟು ಬೇರೆ ಕಡೆ ವ್ಯಾಪಾರವನ್ನ ಮಾಡೋದಕ್ಕೆ ಈಗ ವ್ಯಾಪಾರಸ್ಥರು ಕೂಡ ರೆಡಿ ಆಗಿದ್ದಾರೆ ಅನ್ನೋ ಈಗ ದೃಶ್ಯಾವಳಿ ಕೂಡ ನೋಡಬಹುದು. ಆದ್ರೆ ವ್ಯಾಪಾರಸ್ಥರ ಅಳಲೇನಂತಂದ್ರೆ ಮುಖ್ಯ ರಸ್ತೆಯಲ್ಲಿ ಜನ ಬರ್ತಾರೆ, ಇಲ್ಲಿ ವ್ಯಾಪಾರ ನಡೀತೆ. ಆದ್ರೆ ಏನ್ ಕ್ರಾಸ್ ರಸ್ತೆಗಳಲ್ಲಿ ಜನನೂ ಬರಲ್ಲ. ವ್ಯಾಪಾರ ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ವ್ಯಾಪಾರಸ್ಥರ ಅಳಲು. ಸದ್ಯಕ್ಕೆ ಜಿಬಿಎ ನಡೆಸಿರುವಂತಹ ಆಪರೇಷನ್ ಫುಟ್ಪಾತ್ ಸಕ್ಸಸ್ ಅನ್ನ ಕಂಡಿದೆ. ಆದ್ರೆ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಮಣಿಯುತ್ತೆ, ಕೃಷ್ಣ ಬೈರೇಗೌಡರು ಬದಲಿ ವ್ಯವಸ್ಥೆ ವ್ಯಾಪಾರ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಅನ್ನೋ ಕಾದ್ ನೋಡ್ಬೇಕು. ಕ್ಯಾಮರಾಮನ್ ಶ್ರೀಹರಿ ಜೊತೆ ಮಲಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.